ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಸ್ಮಿತಾ. ನನ್ನ ಸ್ಮಿತಾ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಲೇಟೆಸ್ಟ್ ಆಗಿರುವಂತಹ ಪೆರಿಫೆರಲ್ ರಿಂಗ್ ರಸ್ತೆಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. MLA ವಿಶ್ವನಾಥ್ ಸರ್ ಅವರು ಅಸೆಂಬ್ಲಿಯಲ್ಲಿ ಪೆರಿಫೆರಲ್ ರಿಂಗ್ ರಸ್ತೆಯ ಬಗ್ಗೆ ಯಾವ ರೀತಿ ಚರ್ಚೆ ಮಾಡಿದ್ರು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೋಡ್ಕೊಂಬರೋಣ ಅಲ್ಲ, ಬನ್ನಿ. ದುಡ್ಡು ಕೊಡದೆ ನೀವು 40,000 ಕೋಟಿ PRR 1 ಪೆರಿಫೆರಲ್ ರಿಂಗ್ ರೋಡ್ 20 ವರ್ಷ ಆಯ್ತು ಅಧ್ಯಕ್ಷರೇ. ನಾನು ಬಿಡಿ ಅಧ್ಯಕ್ಷನಾಗಿದ್ದಾಗೂ ಕೂಡ ನನಗೆ ಸರಿಯಾದ ರೀತಿಯಲ್ಲಿ ಸಹಕಾರ ಕೊಡ್ಲಿಲ್ಲ. ಅದನ್ನು ನಾನು ಹೇಳಲೇಬೇಕಾಗ್ತದೆ. ಟೆಂಡರ್ ಮಾಡಿದ್ವಿ, ವಿತೌಟ್ ರೈತರಿಗೆ ಕಾಂಪನ್ಸೇಷನ್ ಕೊಡದೆ ಟೆಂಡರ್ ಮಾಡಿದ್ರೆ ಯಾರನ್ನ ಬರ್ತಾರ ಅಧ್ಯಕ್ಷರೇ? ಇವತ್ತು 26,000 ಕೋಟಿ ಬಡ್ಜೆಟ್ ಅಲ್ಲಿ ಅನೌನ್ಸ್ ಮಾಡೋರು. PRR 1 ಮಾಡೋದು ತಕರಾರಿಲ್ಲ, ನಾನು ನಿಂತ್ಕೊಂತೀನಿ. ನಮ್ಮ DCM ಜೊತೆ ಮೀಟಿಂಗ್ ಮಾಡಿದೆ. ಆದ್ರೆ ನೀವು ರೈತರಿಗೆ ಪರಿಹಾರ ಫಿಕ್ಸ್ ಮಾಡ್ಬೇಕಲ್ವಾ? ಪರಿಹಾರನೇ ಫಿಕ್ಸ್ ಮಾಡಿದ್ರೆ ನೀವು ರೋಡ್ ಮಾಡ್ತೀವಿ ಅಂದ್ರೆ ರೋಡ್ ಆಗ್ಲೇಬೇಕದು. ನಮ್ದು ಕೂಡ ಆಗ್ರಹ ಇದೆ, ಅದಕ್ಕೆ ಸರಿಯಾದ ರೀತಿಯಾದಂತ ಪರಿಹಾರ ಅನ್ಕೊಡ್ರಿ. ಇನ್ನೊಂದು ಬ್ಯೂಟಿ ಏನು ಅಂದ್ರೆ PRR 2 ನೈಸ್ ರೋಡ್ ಆಗೋಗಿದೆ. ಅಲ್ಲಿ ನೈಸ್ ರೋಡ್ ಪ್ಯಾರಲ್ ಆಗಿ 12 ರೋಡ್ಗಳು ಯಾವಾಗೋ 2005ರಲ್ಲಿ ಒಂದ್ಸರಿ, 2006ರಲ್ಲಿ ಒಂದ್ಸರಿ ಆಗಿದೆ. ಹಿಂದೆ ಕೂಡ BDNL ತೀರ್ಮಾನ ಮಾಡವ್ರೆ, ನಗರಾಭಿವೃದ್ಧಿ ಇಲಾಖೆ ಹೊರಡರೆ ನೈಸ್ ರೋಡ್ ಇರೋದ್ರಿಂದ ಇದು ಕಾರ್ಯಸಾಧು ಅಲ್ಲ. ಇದು ಬಹಳಷ್ಟು ಭೂ ಸ್ವಾಧೀನ ದುಡ್ಡು ಕೊಡಬೇಕು ಬೇಡ ಅಂತ ಹೇಳಿ ಸರ್ಕಾರಕ್ಕೆ ಒತ್ತಿದ್ರು ಇದ್ದಕ್ಕಿದ್ದಂಗೆ 2 ತಿಂಗಳಿಂದ ನೋಟಿಸ್ ಇಶ್ಯೂ ಮಾಡಕ್ ಶುರು ಮಾಡು. ನಾನು ಕೆಲವು ಅಧಿಕಾರಿಗಳು ಕೇಳಿದೆ, ಸರ್ ನಮ್ಗೆ PRR 2 ಇರೋದೇ ಗೊತ್ತಿಲ್ಲ ಸರ್, ಈಗಲೇ ಸರ್ ನಮಗೂ ಗೊತ್ತಾಗಿದ್ದು ಅಂತ ಹೇಳಿ. PRR 2 ರಿವರ್ಸ್ ಅಧ್ಯಕ್ಷರೇ, ಎಲ್ಲಿ ನೈಸ್ ರೋಡ್ ಇಂದ ಎಲೆಕ್ಟ್ರಾನಿಕ್ ಸಿಟಿಗೆ ಹಂಗ ಹೋಗ್ತದೆ. 40,000 ಮನೆ ಕಟ್ಟವ್ರೆ ಅಲ್ಲಿ. ಆಶ್ರಯದಲ್ಲಿ ಸೈಟ್ಗಳಾಗಿದೆ. 94 CC ಕೊಟ್ಟು ಮನೆ ಕೊಟ್ಟಿದ್ದೀವಿ. ಹೆಂಗ್ ಹೊಡಿತೀರಿ ನೀವು? ಯಾವ ಉದ್ದೇಶದಿಂದ ನೀವು ಮಾಡ್ತೀರಿ? PRR 1 ಮಾಡ್ರಿ ಫಸ್ಟ್. ನೀವು ನೈಸ್ ರೋಡ್ ಐತೆ ಅಲ್ಲಿ. ಆಮೇಲೆ ಕೆಂಪೇಗೌಡ ಲೇಔಟ್ ಅಲ್ಲಿ 10 ಕಿಲೋಮೀಟರ್ ಮೇಜರ್ ಆರ್ಟರಿಯಲ್ ರೋಡ್ ಅಂತೇಳಿ ಇದೇ ರೋಡ್ನೇ ಮಾಡ್ಬಿಟ್ಟವ್ರೆ. ಕಾಂಪನ್ಸೇಷನ್ ಕೊಟ್ಟವ್ರೆ ಅವ್ರಿಗೆ. ಹೆಂಗೆ? 40% ಆಫ್ ದಿ ಡೆವಲಪ್ಡ್ BDS ಸೈಟ್ ಅವರ MER ರೋಡ್ ಪಕ್ಕದಲ್ಲೇ ಅವ್ರು ಕೊಟ್ಟವ್ರೆ ರೈತರಿಗೆ. ಉಳಿಕೆ ಜಾಗ ಎಲ್ಲಿ ಕೊಡ್ತೀರಿ ನೀವು? ಏನ್ ಪರಿಹಾರ ಕೊಡ್ತೀರಿ? ಭೂಸಾದ ಕಾಯ್ದೆ ಅನ್ವಯ ಕೊಡ್ತೀರಾ? ಸುಪ್ರೀಂ ಕೋರ್ಟ್ ಹೇಳಿರೋದು PRR 1ಗೆ 2013 ಕಾಯ್ದೆ ಅನ್ವಯ ಆಗಲ್ಲ, ಅದು ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. PRR 2 ಕೊಟ್ಟಿಲ್ಲ. ಸೊ ಅದಕ್ಕೆ ನನ್ನ ಆಗ್ರಹ ಇರ್ತಕ್ಕಂಥದ್ದು, ದಯವಿಟ್ಟು PRR 2 ರದ್ದು ಮಾಡಿ. ರೋಡ್ ಮಾಡೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ಇವತ್ತು ಎಲ್ಲಾರ್ಗು ನೋಟಿಸ್ ಇಶ್ಯೂ ಮಾಡಿ ಅವ್ರನ್ನೆಲ್ಲ ಕೂಡ ಕೋರ್ಟ್ಗೆ ಹೋಗಂಗ್ ಮಾಡಿ ಡಿನೋಟಿಫಿಕೇಶನ್ ಮಾಡ್ಕೊಡ್ತೀವಿ ಅಂತ ಹೇಳಿ ಅಲ್ಲಿ ವ್ಯಾಪಾರ ವ್ಯವಹಾರ ಶುರು ಮಾಡಿದ್ದಾರೆ ಅಧ್ಯಕ್ಷರೇ. ಸೊ ಇದು ಸರಿ ಇಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಮತ್ತೆ ಇವತ್ತು ಬೆಂಗಳೂರು 2 ವರ್ಷದಿಂದ ಕೇವಲ 10 ಕೋಟಿ ರೂಪಾಯಿ ದುಡ್ಡು ಕೊಟ್ಟವ್ರೆ. ಎಷ್ಟು? 2 ವರ್ಷದಿಂದ. ಕಳೆದ ಸರಿ ಭಯಂಕರವಾದಂತ ಮಳೆ ಕೃಷ್ಣ. ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿ ತಿಳ್ಕೊಂಡು ಇಷ್ಟ ಆಗಿದೆ. ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.